ನಾಗರ ಪಂಚಮಿಯ ಸಂಪ್ರದಾಯ ಮಹತ್ವ ಮತ್ತು ಆಚರಣೆಯನ್ನು ಇವತ್ತಿನ ಒಂದು ವಿಡಿಯೋದೊಳಗೆ ತಿಳಿದುಕೊಳ್ಳೋಣಂತ ಬರ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶಿಷ್ಟತೆ ಮತ್ತು ಮಹತ್ವವಿದೆ. ಅಂತಹ ಪವಿತ್ರ ಹಬ್ಬಗಳಲ್ಲಿ ಒಂದಾದ ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ. ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವ ಈ ಹಬ್ಬವು ನಮ್ಮ ಸಂಪ್ರದಾಯ, ನಂಬಿಕೆ ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುವ ವಿಶೇಷ ದಿನವಾಗಿದೆ. ಹಾಗಾದರೆ ನಾಗರ ಪಂಚಮಿ ಅಂದರೆ ಏನು ಅಂತ ನೀವು ಕೇಳಬಹುದು. ನಾಗರ ಪಂಚಮಿ ಅಂತಂತಂದ್ರೆ, ನಾಗರ ಪಂಚಮಿ ದಿನ ಭಕ್ತರು ನಾಗದೇವತೆಯನ್ನು ಪೂಜಿಸಿ ತಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುತ್ತಾರೆ. ಹಲವು ಪ್ರದೇಶಗಳಲ್ಲಿ ನಾಗರ ಕಲ್ಲು, ನಾಗದೇವರ ದೇವಸ್ಥಾನ ಅಥವಾ ನಾಗರ ಬನಗಳಿಗೆ ತೆರಳಿ ಪೂಜೆ ಸಲ್ಲಿಸುವ ಸಂಪ್ರದಾಯವೂ ಕೂಡ ಇದೆ. ಅರಿಶಿನ, ಕುಂಕುಮ, ಹೂವು ಮತ್ತು ವಿವಿಧ ಪೂಜಾ ಸಾಮಗ್ರಿಗಳೊಂದಿಗೆ ನಾಗದೇವತೆಯನ್ನು ಆರಾಧಿಸಲಾಗುತ್ತದೆ. ಹಬ್ಬದ ಮಹತ್ವವೇನೆಂತಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಾವುಗಳನ್ನು ನಾಗದೇವತೆಯ ರೂಪದಲ್ಲಿ ಗೌರವಿಸಲಾಗುತ್ತದೆ. ನಾಗರ ಪಂಚಮಿಯ ಆಚರಣೆಯ ಹಿಂದೆ ಧಾರ್ಮಿಕ ನಂಬಿಕೆಗಳ ಜೊತೆಗೆ ಪ್ರಕೃತಿಯಲ್ಲಿರುವ ಜೀವಿಗಳ ಬಗ್ಗೆ ಗೌರವ ಬೆಳೆಸುವ ಸಂದೇಶವೂ ಕೂಡ ಇದೆ. ನಾಗರಗಳು ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ಆದ್ದರಿಂದ ಅವುಗಳನ್ನು ಕೊಲ್ಲದೆ ಅವುಗಳ ಬಗ್ಗೆ ಅರಿವು ಮತ್ತು ಗೌರವ ಹೊಂದುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಾಗರ ಪಂಚಮಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮನೆಯಲ್ಲಿಯೇ ನಾಗದೇವತೆಯ ಚಿತ್ರ ಅಥವಾ ನಾಗರ ಕಲ್ಲಿಗೆ ಪೂಜೆ ಮಾಡುವುದರಿಂದ ಹಿಡಿದು ನಾಗರ ಬನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವವರೆಗೆ ಹಲವು ಸಂಪ್ರದಾಯಗಳಿವೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಕುಟುಂಬದ ಸದಸ್ಯರು ಭಕ್ತಿಯಿಂದ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ಕೆಲವು ಕಡೆಗಳಲ್ಲಿ ನಾಗರ ಪಂಚಮಿಗೆ ವಿಶೇಷವಾದ ಸಿಹಿ ಮತ್ತು ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸುವ ಪದ್ಧತಿಯೂ ಇದೆ. ನಾಗರ ಪಂಚಮಿ ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತದೆ. ಅದು ಪ್ರಕೃತಿಯನ್ನು ಗೌರವಿಸೋಣ, ಜೀವ ಜಂತುಗಳ ಕಾಪಾಡೋಣ ಮತ್ತು ನಮ್ಮ ಸಂಸ್ಕೃತಿಯ ಉತ್ತಮ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋಣ ಎಂಬುದು. ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಸುರಕ್ಷತೆಯನ್ನು ಗಮನಿಸಬೇಕು. ನಿಜವಾದ ಹಾವುಗಳಿಗೆ ಹಾನಿ ಮಾಡದೆ ಅವುಗಳನ್ನು ಹಿಡಿಯಲು ಅಥವಾ ಕಿರಿಕಿರಿ ಮಾಡಲು ಪ್ರಯತ್ನಿಸಬಾರದು. ಹೀಗೆ ಭಕ್ತಿ, ಸಂಪ್ರದಾಯ ಮತ್ತು ಪ್ರಕೃತಿಯ ಗೌರವವನ್ನು ಸಾರುವ ಪವಿತ್ರ ಹಬ್ಬವೇ ನಾಗರ ಪಂಚಮಿ. ಈ ನಾಗರ ಪಂಚಮಿಯಿಂದ ನಾಗದೇವರ ಆಶೀರ್ವಾದದಿಂದ ಪ್ರತಿಯೊಂದು ಕುಟುಂಬದಲ್ಲೂ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ನಿಮಗೂ ನಿಮ್ಮ ಕುಟುಂಬದವರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ PU ಮೀಡಿಯಾ 23 ಕುಟುಂಬದೊಂದಿಗೆ ಸದಾ ಜೊತೆಯಲ್ಲಿರಿ. ಜೈ ನಾಗದೇವತೆ, ಜೈ ಕರ್ನಾಟಕ. ಮೇಲೆ ಹೇಳ್ತೀವಿ ನಾವು UK ಮಂದಿಲೇ.